ಶಿವಾನಂದ ಡಳಿ KRS ಪಟ್ಟಿಯಿಂದ ಮಾತಾಡೋದು. ನಾನು ಏನಪ್ಪ ಅಂದ್ರೆ ಒಂದು ವಿಡಿಯೋವನ್ನು ಹಾಕಿದ್ದೆ. ಏನಪ್ಪ ಅಂದ್ರೆ ಇಲ್ಲಿ ಏನಂತಾರಲ್ಲ ಈ ಕಡೆ ಏನಪ್ಪ ಅಂದ್ರೆ ರಾಮನಗರ ನಗರ ಬರುತ್ತೆ, ಈ ಕಡೆಯಿಂದ ಏನಪ್ಪ ಅಂದ್ರೆ ಬಬಲೇಶ್ವರ ನಗರ ಬರುತ್ತೆ. ಮಧ್ಯದಲ್ಲಿ ಏನಪ್ಪ ಅಂದ್ರೆ ಇಲ್ಲೊಂದು ರಸ್ತೆ ಮಧ್ಯದಲ್ಲಿ ದೊಡ್ಡ ಗುಂಡಿ ಬಿದ್ದಿದೆ. ಮಹಾನಗರ ಪಾಲಿಕೆ ಅದನ್ನು ಮುಚ್ಚಬೇಕಾಗಿತ್ತು, ಮುಚ್ಚಿಲ್ಲ ಅಂತಂದು ಹೇಳಿದ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯವರು ತುರಂತಾಗಿ ಅದನ್ನು ಬಂದು ಎಲ್ಲ ರಿಪೇರ್ ಮಾಡಿ ಒಂದು ಸ್ವಲ್ಪ ಮಾಡಿದ್ದಾರೆ. ಹೀಗಾಗಿ ನಾವು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ. ಯಾಕಂದರೆ ಇಲ್ಲಿ ಸಾಕಷ್ಟು ಗಾಡಿಗಳು ತಿರುಗಾಡ್ತವೆ. ತಿರುಗಾಡೋ ಸಂದರ್ಭದಲ್ಲಿ ನೀವು ಅನಿಸ್ಬೋದು ಸಣ್ಣ ಸಣ್ಣ ವಿಚಾರಗಳನ್ನು ಯಾಕೆ ನೀವು ಹಾಕ್ತೀರಿ, ದೊಡ್ಡ ದೊಡ್ಡ ಹಾಕಬೇಕು ಅಂತಂದು ಅನಿಸ್ಬೋದು. ನನಗನ್ಸ್ಬಿಟ್ಟ ಯಾಕಂದರೆ ಇದು ಸಣ್ಣ ವಿಚಾರ ನಿಮಗೆ ಅನಿಸ್ಬೋದು. ಯಾಕಂದರೆ ಇದು ಒಂದು ಏನಂತಾರಲ್ಲ ಹೌದಾ, ಇದು ಒಂದು ಸಣ್ಣ ಗುಂಡಿ. ಈ ಗುಂಡಿಯಲ್ಲಿ ಏನಂತಂದ್ರೆ ಅದು ಯಾವುದೋ ಬಡವ ಕಾರ್ಮಿಕ, ಕೂಲಿ ಕಾರ್ಮಿಕ ಯಾರಾದರೂ ಬಿದ್ದು ಕೈಕಾಲು ಮುರ್ಕೊಂಡ್ರೆ ಅವ್ರಿಗೆ ದವಾಖಾನೆಗೆ 1 ಲಕ್ಷ ರೂಪಾಯಿ ಬೇಕು. ಆ 1 ಲಕ್ಷ ಕಟ್ಟುವಂಥ ಶಕ್ತಿ ಅವ್ರಿಗೆ ಇರೋದಿಲ್ಲ. ಹಾಗಾಗಿ ನಾನು ಅದನ್ನು ತಿಳಿಸುವಂಥ ವಿಚಾರವನ್ನು ಮಾಡ್ತಿದ್ದೀನಿ. ಮತ್ತು ಅವರು ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಏನಪ್ಪ ಅಂದ್ರೆ ಇದನ್ನು ತಿಳಿಸ್ಬೇಕಾಗಿತ್ತು. ಹಾಗಾಗಿ ನಾನು ಬಂದಿದ್ದೀನಿ ಮತ್ತು ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ತಂದು ಹೇಳ್ತಾ, ನಾನು ಇಲ್ಲಿ ಇರ್ತಕ್ಕಂಥ ಮಿತ್ರರಿಗೆ ಒಂದಿಷ್ಟು ನಾನು ಮಾತಾಡ್ತಾ ಹೋಗ್ತೀನಿ. ಯಾಕಂದರೆ ಇದು ಏನಂತಾರಲ್ಲ ಇಲ್ಲಿ ಸಾಕಷ್ಟು ಜನ ಕಾರ್ಮಿಕ ವರ್ಗದವರು ಇದ್ದಾರೆ, ಅವರಿಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅವ್ರಿಗೆ ನಾನು ಸರ್ ಇದು ಗುಂಡಿ ಏನಪ್ಪ ಅಂದ್ರೆ ಮುಚ್ಚಿತ್ತು, ಇದೇನೇನು ರಿಪೇರಿ ಯಾವಾಗ ಮುಂಜಾನೆ ಆಗಿತ್ತು ಸರ್ ಇದು. ಮಾಡಿದ್ದಾರೆ ಮುಂಜಾನೆ ಬಂದ್ ಮಾಡ್ಯಾರ್ರಿ. ಹಾಂ ಚಲೋದೇ ಮಾಡಿದಾರ. ಮುಂಜಾನೆ ಚಲೋ ಮಾಡಿ ಹೋಗ್ಯಾರಿ. ನಿಮ್ಗೆ ಏನು ಅನಿಸ್ತು ಏನಪ್ಪ ಅಂದ್ರೆ ಈಗ 1 ವಾರದಿಂದ ಆಗ್ಲಾರ ಕೆಲಸವನ್ನು ಆಗಿದೆ ಅಂತ ಆಗಿದೆಯಲ್ಲ. ಹಾಗಾಗಿ ಮಹಾನಗರ ಪಾಲಿಕೆಯವರಿಗೆ ನೀವು ಯಾರೋ ಬಡವರು ಕಾರ್ಮಿಕರು ಏನಾದ್ರು ಬಿದ್ದು ಕೈಕಾಲು ಮುರ್ಕೊಂಡ್ರೆ ಏನಾಯ್ತು ಅಂತ ಹೇಳಿ ಬೈಕ್ ಅವರು ಬಿದ್ದಾರಿಲ್ರಿ. ಅದು ನಾದಿನಿ ಶ್ರೀಮಂತರು ಬಿದ್ರೆ ಏನಾರು ಮಾಡ್ಕೊಂಡು ಹೋಗ್ತಾರೆ, ಬಡವರು ಬಿದ್ದರೆ 1 ಲಕ್ಷ ಗಟ್ಟಲೆ ದವಾಖಾನೆ ಕಟ್ಟೋದು ಏನಂತೇಳಿ. ಹಾಗಾಗಿ ನಮ್ದೇನಂದ್ರೆ ಒಂದು ಸ್ವಲ್ಪ ರಸ್ತೆ ಗುಂಡಿಗಳು ಮುಚ್ಚ್ರಿ, ಒಳ್ಳೇದು ಮಾಡ್ರಿ ಜನಕ್ಕೆ ಅಂತ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಅವ್ರು ಬಂದು ಮಾಡ್ಯಾರಿ ಪಾಪ. ಅವ್ರಿಗೆ ಒಂದಿಷ್ಟು ಅಭಿನಂದನೆ ತಿಳಿಸ್ಲಿಕ್ಕೆ ಏನಪ್ಪ ಅಂದ್ರೆ ನಮ್ಮದು ಉದ್ದೇಶನ ಅವ್ರು ಮಾಡಿದಾರೆ ಪಾಪ, ಒಳ್ಳೇದಾಗ್ಲಿಕ್ಕೆ ಅನ್ನೋ ವಿಚಾರ. ಗುಂಡಿ ಏನಪ್ಪ ಯಾವಾಗ ಮಾಡಿದ್ರು ರಿಪೇರಿ ಮಾಡ್ಯಾರಿ? ಚಲೋ ಆಗಿತ್ತು ಕೆಲಸ. ಇದು ಯಾಕಂದ್ರೆ ಅತ್ಯಂತ ದೊಡ್ಡ ಪಕ್ಷ, ದೊಡ್ಡ ನಾಯಕರು ಯಾರು ಮಾಡೋದಿಲ್ಲ. ಅತ್ಯಂತ ಬಡವರ್ಗದ ಜನರ ನಿಮ್ಮಂಥವ್ರ ಹಿತವನ್ನು ಕಾಯ್ಲಿಕ್ಕೆ KRS ಪಕ್ಷ ಮಾಡುತ್ತೆ. ಹಾಗಾಗಿ KRS ಪಕ್ಷದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಚಲೋ ಮಾಡ್ಯಾರ.